ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆ 15ನೇ ಅಧ್ಯಾಯ 18ನೆಯ ಶ್ಲೋಕ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೆ ಚ ಪ್ರತಿತಃ ಪುರುಷೋತ್ತಮಃ. ಶ್ರೀಕೃಷ್ಣ ಆತ್ಮ ಮತ್ತು ಪರಮಾತ್ಮ, ಭಗವಂತನ ಸ್ವರೂಪವೇ ಆತ್ಮವಾದರೂ ಕೂಡ ಭಗವಂತ ಪರಮಾತ್ಮ ಆತ್ಮನಿಗಂತನೂ ಕೂಡ ಹೇಗೆ ಅತೀತವಾಗಿರುವಂಥದ್ದು ಅನ್ನೋದನ್ನು ವಿವರಿಸ್ತಾ ಈ ಶ್ಲೋಕದಲ್ಲಿ ಅರ್ಜುನ ನಾಶವಾಗುವಂತಹ ಜಡವರ್ಗ ಈ ಕ್ಷೇತ್ರಕ್ಕಿಂತ ನಾನು ಸರ್ವತಃ ಅತೀತನಾಗಿದ್ದೇನೆ ಹಾಗೂ ಅವಿನಾಶಿ ಜೀವಾತ್ಮನಿಗಿಂತಲೂ ಉತ್ತಮನಾಗಿದ್ದೇನೆ. ಆದ್ದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿ ನನ್ನನ್ನು ಪುರುಷೋತ್ತಮ ಎಂಬ ಹೆಸರಿನಿಂದ ಕರೆಯಲಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ನಿನ್ನೆಯ ಶ್ಲೋಕದಲ್ಲಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಮಹಾಭಾರತದ ಧರ್ಮರಾಯನ ಜೊತೆಗೆ ಒಂದು ನಾಯಿಯ ಉಲ್ಲೇಖವನ್ನು ಕೂಡ ಮಾಡಿದ್ದೇನೆ. ಅದು ಮಹಾಭಾರತದ ಪ್ರಸಂಗದಲ್ಲಿ ಬರುವಂತಹ ಕೊನೆಯ ಕ್ಷಣಗಳ ಪ್ರಸಂಗಗಳನ್ನು ನೀವು ಓದಬಹುದು ಕೂಡ. ಸೊ ನಾನು ಜಡವರ್ಗ ಮತ್ತು ಕ್ಷೇತ್ರ ಇವುಗಳಿಗೆ ಸರ್ವತಃ ಅತೀತನಾಗಿದ್ದೇನೆ. ಹಾಗಾಗಿ ಜೀವಾತ್ಮನಿಗಿಂತ ನಾನು ಉತ್ತಮ. ಹಾಗಿದ್ರೆ ಜೀವಾತ್ಮ ಮತ್ತು ಪರಮಾತ್ಮ, ಯಾವಾಗ ಜೀವಾತ್ಮ ಪರಮಾತ್ಮನಾಗತ್ತೆ? ಜೀವಾತ್ಮ ಮತ್ತೆ ಮತ್ತೆ ಈ ದೇಹವನ್ನು ಯಾಕೆ ಪ್ರವೇಶ ಮಾಡುತ್ತೆ? ಎಲ್ಲಿಯವರೆಗೆ ಈ ಆತ್ಮಕ್ಕೆ ಪ್ರಾರಬ್ಧಗಳು, ಸಂಸ್ಕಾರಗಳು ಕೂಡಿಕೊಂಡಿರ್ತವೆ, ಅದು ರಜೋ ತಮೋ ಸತ್ವ, ಈ ಮೂರೂ ಗುಣಗಳು. ಆತ್ಮ ಸತ್ವಗುಣಗಳ ಸಂಸ್ಕಾರದಿಂದ ಕೂಡಿದ್ದರೂ ಕೂಡ ಅದು ಜೀವಾತ್ಮವೇ. ಪರಮಾತ್ಮ ಆಗಬೇಕು ಅಂದರೆ ಈ ಮೂರೂ ಗುಣಗಳಿಂದ, ಈ ಸತ್ವಗುಣಗಳಿಂದನೂ ಕೂಡ ಅತೀತನಾಗಿರಬೇಕು. ಹಾಗಾಗಿ ಜೀವಾತ್ಮ ಪರಮಾತ್ಮನಾಗುವ ಹಂತವನ್ನು ತಲುಪುವಂಥದ್ದು, ಸಂಪೂರ್ಣವಾಗಿ ಸಂಸ್ಕಾರಗಳಿಗೆ ಅತೀತವಾಗಿ ನಿಲ್ಲುವಂಥದ್ದು, ಗುಣಾತೀತವಾಗಿ ನಿಲ್ಲುವಂಥದ್ದು, ಸಮಚಿತ್ತ ಸ್ಥಿತಪ್ರಜ್ಞತೆಯನ್ನು ಸಾಧಿಸುವಂಥದ್ದು. ಯಾವಾಗ ಆ ಸ್ಥಿತಿಯನ್ನು ಮುಟ್ಟಲಾಗತ್ತೆ, ಆಗ ಆತನಿಗೆ ಹೊಗಳಿಕೆ ಮತ್ತು ತೆಗಳಿಕೆ, ಚಿನ್ನ ಮತ್ತು ಮಣ್ಣು ಇವು ಎರಡೂ ಕೂಡ ಸಮಾನವಾಗಿ ಕಾಣ್ತವೆ. ಇವುಗಳಿಂದ ಉದ್ವೇಗಕ್ಕೂ ಒಳಗಾಗೋದಿಲ್ಲ, ಹತಾಶೆಗೂ ಒಳಗಾಗೋದಿಲ್ಲ. ಹಾಗಾಗಿ ಆತ್ಮ, ಜೀವಾತ್ಮ ಪರಮಾತ್ಮನಾಗಬೇಕು ಅಂದರೆ ಈ ಎಲ್ಲ ಸಂಸ್ಕಾರಗಳ ರಹಿತವಾಗಿ ನಿಲ್ಲಬೇಕು. ಸತ್ವ ರಜೋ ತಮೋ ಈ ಮೂರೂ ಗುಣಗಳಿಗೆ ಅತೀತವಾಗಿ ನಿಲ್ಲುವಂಥದ್ದು. ಹಾಗಾಗಿ ಜೀವಾತ್ಮ ಅದಕ್ಕಿಂತಲೂ ಪರಮಾತ್ಮ ಹೇಗೆ ಉತ್ತಮ, ಯಾಕೆ ಪುರುಷೋತ್ತಮ ಅನ್ನೋದನ್ನು ಈ ಶ್ಲೋಕದಲ್ಲಿ ಚರ್ಚೆ ಮಾಡಲಾಗಿದೆ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.